ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಬ್ಯಾಚುಲರ್ಸ್ ಬ್ಯೂಟಿಫುಲ್ ವರ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸೊ ನಾನು ಮಾಡೋ ಎಲ್ಲ ವೀಡಿಯೋಸ್ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಇವತ್ತು ನಾನು ಶುಕ್ರವಾರ ಬೆಳಗ್ಗೆ ನನ್ನ ರೋಟೀನ್ ಹೇಗಿರುತ್ತೆ ಅಂದರೆ ಫ್ರೈಡೇ ಮಾರ್ನಿಂಗ್ ರೋಟೀನ್ ಅಂತಲೇ ಹೇಳ್ಬೋದು, ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು 4 ಗಂಟೆಗೆ ಹೇಳ್ತೀನಿ ಶುಕ್ರವಾರ, ಡೈಲಿ ಹೇಳಲ್ಲ, ಶುಕ್ರವಾರ ಮಾತ್ರ 4 ಗಂಟೆಗೆ ಹೇಳ್ತೀನಿ. ಇದು ಡೈಲಿ ರೋಟೀನ್ ಅಲ್ಲ, ಶುಕ್ರವಾರ ಮಾತ್ರ ಹೇಗಿರುತ್ತೆ ನನ್ನ ಡೇ ಅಂತ ತೋರಿಸ್ತಾ ಇರೋದು. ಎದ್ದ ತಕ್ಷಣ ಫಸ್ಟ್ ಕೆಲಸ ಬೆಡ್ ಕ್ಲೀನಿಂಗು. ಬೆಡ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮೈಂಡ್ ಫ್ರೆಶ್ ಆಗಿರುತ್ತೆ ಮತ್ತು ರೂಮ್ ಕ್ಲೀನ್ ಆಗಿರುತ್ತೆ. ಯಾರಾದರೂ ಬಂದರೆ ರೂಮ್ ನೋಡಿದ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಮತ್ತು ದಿನ ಒಳ್ಳೆ ರೀತಿನಲ್ಲಿ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಟೈಮ್ ನೋಡ್ಬೋದು, ಆಲ್ರೆಡಿ 4:20 ಆಗಿಬಿಟ್ಟಿದೆ. ವೀಡಿಯೋಸ್ ಎಲ್ಲ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. 20 ನಿಮಿಷ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ. ಇವಾಗ ಆಚೆ ಬಂದು ನೋಡಿದ್ರೆ ವಾತಾವರಣ ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ಕತ್ತಲೆ ಇದೆ ನೋಡಿ, ಕೂಲಾಗಿದೆ ವೆದರು. ಸೊ ಫಸ್ಟ್ ಕೆಲಸ ಮನೆ ಕ್ಲೀನಿಂಗು. ಎದ್ದ ತಕ್ಷಣ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನು ಕೆಲಸದವ್ರನ್ನ ಇಟ್ಕೊಂಡಿದ್ದೆ, ಬಟ್ ಇವಾಗ ಯಾರೂ ಇಲ್ಲ, ಬಿಡಿಸ್ಬಿಟ್ಟೆ ಬೇಡ ಅಂತ. ಯಾಕಂದರೆ ಅವರು ನಮ್ಮ ಟೈಮಿಗೆ ಬರ್ತಾ ಇರಲಿಲ್ಲ, ಅವ್ರ ಟೈಮ್ ನಮ್ಗೆ ಸೆಟ್ ಆಗ್ತಿರಲಿಲ್ಲ, ಮತ್ತು ಒಂಥರ ಕಿರಿಕಿರಿ ಆಗ್ತಿತ್ತು. ಟೈಮ್ ಸರಿಯಾಗಿ ಬರಲಿಲ್ಲ ಅಂದರೆ ಅವತ್ತು ಡೇ ಎಲ್ಲ ಒಂಥರ ಆಗಿಬಿಡುತ್ತೆ ಅಲ್ವಾ. ಆಗಿಂದ ನಾನು ಯಾರನ್ನೂ ಇಟ್ಕೊಂಡಿಲ್ಲ, ನನ್ನ ಕೆಲಸ ನಾನು ಮಾಡ್ಕೋತೀನಿ. ಅರ್ಧ ಗಂಟೆ ಬೇಗ ಇದ್ದರೆ ನಮ್ಮ ಡೇ ಕ್ಲಿಯರಾಗಿ ಆಗಿಬಿಡುತ್ತೆ, ಯಾರ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ. ಮತ್ತು ಬೆಳಗ್ಗೆ ಎದ್ದು ನಮ್ಮ ಕೆಲಸ ನಾವು ಮಾಡೋದ್ರಿಂದ ಎಕ್ಸ್ಟ್ರಾ ವರ್ಕೌಟು, ಫಿಟ್ನೆಸ್ಸು ಈ ಥರ ಏನೂ ಬೇಕಾಗಿಲ್ಲ, ಎಕ್ಸಸೈಸ್ ಏನೂ ಬೇಕಾಗಿಲ್ಲ. ಕಸ ಗುಡಿಸ್ಬೇಕಂದ್ರೆ, ನೆಲ ಒರೆಸ್ಬೇಕಂದ್ರೆ ಗೊತ್ತೇ ಇರುತ್ತೆ, ಬಗ್ಗಿ ಎದ್ದು ಮಾಡೇ ಮಾಡ್ತೇವೆ. ಸೊ ಅದೇ ವರ್ಕೌಟ್ ಆಗಿಬಿಡುತ್ತೆ, ಎಕ್ಸಸೈಸ್ ಆಗಿಬಿಡುತ್ತಲ್ವಾ. ಹಾಗಾಗಿ ನಾನು ಅದನ್ನೇ ಎಕ್ಸಸೈಸ್ ಮಾಡ್ಕೊಂಡ್ಬಿಡ್ತೀನಿ ಡೈಲಿ. ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮನೇನ. ಅಂದರೆ ಅಡುಗೆ ಮನೆಯೂ ಅಷ್ಟೇ, ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಬಾಗಿಲು ಎಲ್ಲ ತೊಳೆದಿಟ್ಬಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಜಸ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೋತೀನಿ. ಫ್ರೆಂಡ್ಸ್, ಏನಂದರೆ ಯೂಶ್ವಲಿ ಎಲ್ಲರೂ ಫ್ಯಾಮ್ಲಿ ಇರೋರು ಈ ಥರದ್ದೆಲ್ಲ ಮಾಡೋದು ಸಹಜ. ಬಟ್ ಬ್ಯಾಚುಲರ್ಸು ಈ ಥರ ಮಾಡ್ತಾರಾ ಅಂತ ಒಂದು ಡೌಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇದು ಒಂದು ಸಣ್ಣ ಪ್ರಯತ್ನ. ನಮ್ಮ ಲೈಫು ಈ ಥರ ಇರುತ್ತೆ, ಎಲ್ಲರೂ ಫ್ಯಾಮ್ಲಿ ಇರೋರೇ ಇದೆಲ್ಲ ಮಾಡಲ್ಲ, ನಾವು ಇದೆಲ್ಲ ಮಾಡ್ತೀವಿ ಅನ್ನೋದೊಂದು ತೋರಿಸೋ ಪ್ರಯತ್ನ ಅಷ್ಟೇ. ನಾನು ಫಸ್ಟು ಶುಕ್ರವಾರ ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಫಸ್ಟು ಮಾಡೋ ಕೆಲಸ ಸ್ಟವ್ ಪೂಜೆ ಮಾಡೋದು. ಅಂದರೆ ಒಲೆ ಪೂಜೆ ಮಾಡಬೇಕು ಅಂತಾರೆ, ಬಟ್ ಇವಾಗ ಒಲೆ ಎಲ್ಲಿದಲ್ವಾ, ಸ್ಟವ್ವೇ ಒಲೆ ಅಂದ್ಕೊಬೇಕು. ಸೊ ಇದು ಮಣ್ಣಿನ ದೀಪ ತೊಗೋಬೇಕು. ಮಣ್ಣಿನ ದೀಪ ತೊಗೊಂಡು ಅರ್ಶಿನ ಕುಂಕುಮ ಇಟ್ಟುಬಿಟ್ಟು ದೀಪ ಹಚ್ಕೋಬೇಕು. ಏನಂದರೆ ಇದು ನಮ್ಮ ಪ್ರತಿನಿತ್ಯ ಇದಕ್ಕೆ ಅಡುಗೆ ಮನೆ ತುಂಬ ಮುಖ್ಯ. ಅಂದರೆ ನಾವು ಬದುಕಬೇಕಂದ್ರೆ ಊಟ ಬೇಕೇ ಬೇಕು, ಅದಕ್ಕೆ ಅಡುಗೆ ಮನೆ ಬೇಕೇ ಬೇಕು. ಸೊ ಹಾಗಾಗಿ ಅಡುಗೆ ಮನೆ ಅಂದರೆ ಅನ್ನಪೂರ್ಣೇಶ್ವರಿ ಸ್ಥಾನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ಸಣ್ಣ ಕೃತಜ್ಞತೆ, ಅಂದರೆ ಶುಕ್ರವಾರ ಅಷ್ಟೇ ಅಲ್ವಾ ನಾವು ನೆನ್ಪು ಮಾಡ್ಕೊಳ್ಳೋದು. ಪ್ರತಿನಿತ್ಯ ಪೂಜೆ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ನಾನು ಬೇಗ ಹೇಳೋದ್ರಿಂದ ಯೂಶ್ವಲಿ ಇದು 5:15 ಒಳಗಡೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾನು ಹೇಳೋದು ಶುಕ್ರವಾರ ಅಷ್ಟು ಬೇಗ. ಸೊ ಹಾಗಾಗಿ ನಾನು ಶುಕ್ರವಾರ ಮಾಡ್ಕೋತೀನಿ. ಒಂದು ಗ್ರಾಟಿಟ್ಯೂಡ್, ಸಣ್ಣ ಗ್ರಾಟಿಟ್ಯೂಡು, ಕೃತಜ್ಞತೆ ಅಂತಲೇ ಹೇಳ್ಬೋದು. ಸೊ ನಮ್ಗೆ ಏನೇನು ಕೊಟ್ಟಿದ್ದಾರೆ, ಅಂದರೆ ಪ್ರತಿನಿತ್ಯ ಊಟ ಸಿಗ್ತಾ ಇದೆ ಅಲ್ವಾ. ಒಂದೊಂದು ಊಟಕ್ಕೂ, ಒಂದೊಂದು ತುತ್ತು ಊಟಕ್ಕೂ ಪರದಾಡ್ತಿರ್ತಾರೆ ಎಷ್ಟೋ ಜನ. ನಮ್ಗೆ ಆ ಥರ ಏನೂ ಇಲ್ಲದೆ ಒಳ್ಳೆ ರೀತಿಯಲ್ಲಿ ದಿನ ನಡೆಯೋ ಥರ ಮಾಡ್ತಿದೆಯಲ್ಲ, ಅದಕ್ಕೆ ಕೃತಜ್ಞತೆ ತಿಳಿಸೋದು ಅಷ್ಟೇ. ನಂತರ ನಾನು ನೈವೇದ್ಯ ಮಾಡ್ಕೋತೀನಿ. ನೈವೇದ್ಯಕ್ಕೆ ನಾನು ಯೂಶ್ವಲಿ ಶುಕ್ರವಾರ ಚಿತ್ರಾನ್ನ ಇಲ್ಲ ಬೆಲ್ಲದನ್ನ ಇಲ್ಲ ಪುಳಿಯೋಗರೆ ಈ ಥರ ಮಾಡ್ಕೋತೀನಿ. ಇವತ್ತು ಟೈಮ್ ಆಗಿಬಿಟ್ಟಿದ್ಯಲ್ವಾ, ಅದಕ್ಕೆ ಅರ್ಜೆಂಟಾಗಿ ಆಗೋ ನೈವೇದ್ಯ ಏನಂದರೆ ಅವಲಕ್ಕಿ ಮಾತ್ರ. ಸೊ ಅವಲಕ್ಕಿನ ತೊಳೆದ್ಬಿಟ್ಟು ಹಾಲಲ್ಲಿ ನೆನೆಸಿಟ್ಕೋಬೇಕು ಒಂದು 5 ನಿಮಿಷ. ಅದು ನೆನೆಯೋದ್ರೊಳಗಡೆ ಬೆಲ್ಲನ ಕರಗಿಸ್ಕೋಬೋದು. ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಬೆಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಬಿಟ್ಟು ಅದು ಕರಗಿಸ್ಕೋಬೇಕಷ್ಟೆ. ಅದೇನು ಇದು ಬರಬೇಕಂತ ಏನಿಲ್ಲ, ಪಾಕ ಬರಬೇಕಂತ ಏನಿಲ್ಲ. ಬೆಲ್ಲ ಜಸ್ಟ್ ಕರಗಿಸ್ಕೊಳ್ಳಿ ಬೆಲ್ಲನ. ಅದು ಕರಗಿದ ನಂತರ ಅವಲಕ್ಕಿ ಇದು ಮಾಡಿಟ್ಟಿದ್ದೀವಲ್ಲ ಹಾಲಿನ ಜೊತೆ, ಅದನ್ನು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದಷ್ಟೇ. ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಬೇಯಿಸ್ಕೊಂಡ್ರೆ ನೈವೇದ್ಯ ರೆಡಿ ಆಯಿತು. ನಿಮ್ಗೆ ಅರ್ಜೆಂಟಾಗಿ ಎಮರ್ಜೆನ್ಸಿ ಇದ್ದಾಗ ಇದನ್ನು ಮಾಡ್ಕೊಬೋದು ನೀವು ನೈವೇದ್ಯ. ನಿಮಗೆ ಬೇಕಂದರೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿದ್ಬಿಟ್ಟು ಹಾಕ್ಕೊಳ್ಳಿ. ನಾನು ಅದೆಲ್ಲ ಏನು ಹಾಕಿಲ್ಲ, ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇಷ್ಟೇ, ನೈವೇದ್ಯ ರೆಡಿ ಆಯಿತು. ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್, ಇದು ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ನಿಮಗೆ ಪಾಸಿಟಿವ್ ವೈಬ್ ಇರುತ್ತೆ, ಒಳ್ಳೆ ರೀತಿಯಲ್ಲಿ ದಿನ ಇರುತ್ತೆ, ಪ್ರಶಾಂತವಾಗಿರುತ್ತೆ ಮೈಂಡು. ಸೊ ಡಿಪ್ರೆಷನ್ ಇರೋದಿಲ್ಲ, ಒಂಟಿತನ ಇರೋದಿಲ್ಲ. ಮತ್ತು ನಮ್ಮ ಸನಾತನ ಸಂಸ್ಕೃತಿ ಏನಿದೆ ಅದನ್ನು ನಾವೇ ಉಳಿಸ್ಬೇಕಲ್ವಾ. ನಾವೆಲ್ಲ ಇವಾಗ ಪಾಶ್ಚಾತ್ಯ ಇದಕ್ಕೆ ಮೊರೆ ಹೋಗ್ಬಿಟ್ಟಿದ್ದೀವಿ, ಅಂದರೆ ವೆಸ್ಟರ್ನ್ ಕಲ್ಚರ್ಗೆ. ಅವ್ರ ಥರ ನಾವು ಬೆಳಗ್ಗೆ ಲೇಟಾಗಿ ಹೇಳೋದು, ಎದ್ದ ತಕ್ಷಣ ವರ್ಕೌಟು, ವಾಕಿಂಗು, ಅದು ಇದು ಅಂದ್ಕೊಂಡು ಇದು ಮಾಡ್ತೀವಿ. ಮುಂಚೆ ನಮ್ಮ ಹಳೆ ಕಾಲದಲ್ಲೆಲ್ಲ ಅವ್ರು ಫಸ್ಟು ಮಾಡ್ತಿದ್ದ ಕೆಲಸ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮುಗಿಸೇ ಅವ್ರ ದಿನ ಸ್ಟಾರ್ಟ್ ಆಗ್ತಿತ್ತು, ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಿದ್ರು. ನಾವು ಹಂಗೆ ಮಾಡ್ತಿಲ್ಲ, ಅವ್ರ ಥರ ನಾವು ಫಾಲೋ ಮಾಡ್ತಾಯಿದ್ದೀವಿ. ನಮ್ಮ ಸಂಸ್ಕೃತಿ ನಾವೇ ಬೆಳೆಸಿಲ್ಲ ಅಂದರೆ ಮುಂದೆ ನಮ್ಮ ಫ್ಯೂಚರಲ್ಲಿ ನಮ್ಮ ಮುಂದಿನ ಪೀಳಿಗೆ ಏನು ಕಲಿಯುತ್ತಲ್ವಾ. ಸೊ ನಾವೇ ಕಲಿಸ್ಬೇಕು ಅವ್ರಿಗೆ. ಇದೆಲ್ಲ ಮೂಢನಂಬಿಕೆ ಅದು ಇದು ಅಂತಲ್ಲ. ಪೂಜೆ ಮಾಡೋದ್ರಿಂದ ಸಿಗೋ ಮೇಯ್ನ್ ಇದೇನು ಗೊತ್ತಾ, ಯೋಗ ಮಾಡಿದ್ರೆ ಏನು ಮೈಂಡ್ ಪೀಸ್ಫುಲ್ ಆಗಿರುತ್ತೆ, ಅಂದರೆ ಪ್ರಶಾಂತವಾಗಿರುತ್ತೆ ಅಂತಾರಲ್ಲ, ಅದಕ್ಕೋಸ್ಕರ ಮಾಡೋದಷ್ಟೇ. ಮತ್ತು ನಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ದೇವಸ್ಥಾನಗಳಿಗೆ ಏನಕ್ಕೆ ಹೋಗ್ತೀವಿ, ಪ್ರತಿನಿತ್ಯ ಪೂಜೆ ಮಾಡ್ತಾರಲ್ಲ, ಪಾಸಿಟಿವ್ ವೈಬ್ ಇರುತ್ತೆ ಅಂತ ಹೋಗ್ತೀವಲ್ವಾ. ಅದು ಪ್ರತಿನಿತ್ಯ ನಮ್ಮ ಮನೇಲೂ ನಾವು ಪೂಜೆ ಮಾಡೋದ್ರಿಂದ ಪಾಸಿಟಿವ್ ವೈಬ್ ಇರುತ್ತೆ. ಆ್ಯಂಡ್ ಬ್ಯಾಚುಲರ್ಸ್ ಆದರೆ ಪೂಜೆ ಮಾಡಬಾರ್ದು ಅಂತ ಏನಿಲ್ಲ, ನೀವು ಪ್ರತಿನಿತ್ಯ ಪೂಜೆ ಮಾಡಿ. ಏನಂದರೆ ಮುಂದೆ ಫ್ಯಾಮಿಲಿ ಅಂತ ಸ್ಟಾರ್ಟ್ ಆದರೆ, ಮದುವೆ, ಮಕ್ಕಳು, ಸಂಸಾರ ಅಂತ ಸ್ಟಾರ್ಟ್ ಆದರೆ ಅವ್ರಿಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡ್ತೀರಾ. ನಿಮಗೋಸ್ಕರ ಟೈಮ್ ಇರೋದಿಲ್ಲ. ನಿಮಗೋಸ್ಕರ ಬದುಕೋದಾದರೂ ಯಾವಾಗ? ಇವಾಗ ನಿಮಗೆ ಟೈಮ್ ಇದೆ, ನಿಮಗೋಸ್ಕರ ನೀವು ಬದುಕಿ, ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಬದುಕನ್ನು ನೀವು ರೂಪಿಸ್ಕೊಳ್ಳಿ ಚೆನ್ನಾಗಿ. ಮುಂದೆ ಅವ್ರಿಗೋಸ್ಕರ ಬದುಕಬೇಕಾಗುತ್ತೆ. ಗಂಡ ಮಕ್ಕಳು, ಹೆಂಡ್ತಿ ಮಕ್ಕಳು, ಅವ್ರಿಗೋಸ್ಕರ ಎಲ್ಲ ಮಾಡಬೇಕಾಗುತ್ತೆ. ಬಟ್ ಇವಾಗ ಇರೋ ಟೈಮನ್ನು ನಿಮಗೋಸ್ಕರ, ನಿಮ್ಮ ಸೆಲ್ಫ್ ಲವ್, ಅಂದರೆ ನಿಮ್ಮನ್ನು ನೀವು ಪ್ರೀತಿಸಿ ಅಲ್ವಾ, ಅಷ್ಟೇ. ಅದಕ್ಕೋಸ್ಕರ ಪ್ರತಿನಿತ್ಯ ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ, ಚೆನ್ನಾಗಿರುತ್ತೆ ಮೈಂಡು. ಏನೋ ಪೂಜೆ ಮಾಡೋದ್ರಿಂದ ಏನೋ ಒಳ್ಳೇದಾಗ್ಬಿಡುತ್ತೆ ಹಂಗೆ ಹಿಂಗೆ ಅಂತಲ್ಲ, ಮೈಂಡ್ ಚೆನ್ನಾಗಿರುತ್ತೆ ಅಂತಷ್ಟೇ. ನಾನು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಬಿಸಿ ನೀರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಕುಡಿತೀನಿ. ಅಂದರೆ ಏನು ಕೊಬ್ಬಿದೆ, ಫ್ಯಾಟ್ ಇರುತ್ತೆ, ಮತ್ತು ನೈಟ್ ಊಟ ಮಾಡಿರ್ತೀವಲ್ಲ ಅದೆಲ್ಲ ಮಾರ್ನಿಂಗು ಬಿಸಿನೀರಲ್ಲಿ ಇದನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಫ್ಯಾಟೆಲ್ಲ ಕರಗಿಸುತ್ತೆ, ಬರ್ನ್ ಮಾಡುತ್ತೆ ಅಂತ ಅಷ್ಟೇ. ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನಿಲ್ಲಿ ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ, ಇಲ್ಲ ನಮ್ಮ ಮನೆ ಹತ್ರನೇ ಇದೆ. ಸೊ ಗಂಗಮ್ಮ ಟೆಂಪಲ್ಗೆ ಹೋಗಿ, ಇವತ್ತು ಫ್ರೈಡೇ ಅಲ್ವಾ, ಪೂಜೆ ಚೆನ್ನಾಗಿತ್ತು. ಧನುರ್ಮಾಸ ಬೇರೆ, ಬೇಗನೆ ಪೂಜೆ ಆಗಿತ್ತು. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ನಾನಿಲ್ಲಿ ಗಂಜಿ ಮಾಡ್ಕೋತಾ ಇದ್ದೀನಿ. ಏನಂದರೆ 35+ ಕಾಳುಗಳನ್ನೆಲ್ಲ ಸೇರಿಸಿ ಒಂದು ಪುಡಿ ಮಾಡಿಟ್ಕೊಂಡಿದ್ದೀನಿ. ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ, ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ. ಅದನ್ನು ಗಂಜಿ ಮಾಡಿ ಬಿಸಿನೀರು ಕುಡ್ದಾದ್ಮೇಲೆ ನಾನು ಗಂಜಿ ಮಾಡ್ಕೊಂಡು ಕುಡಿತೀನಿ. ಪ್ರತಿನಿತ್ಯ ಇದೇ ಥರ ಇರುತ್ತೆ. ಬಟ್ ಇವತ್ತು ಪೂಜೆ ಎಲ್ಲ ಆದಮೇಲೆ ನಾನು ನೀರು ಕುಡಿದಿದ್ದು, ಅಲ್ಲಿವರೆಗೂ ಏನೂ ತಿನ್ನೋದಿಲ್ಲ ಅಥವಾ ಕುಡಿಯೋದು ಇಲ್ಲ, ಎಲ್ಲ ಆದಮೇಲೆ ನಾನು ಸ್ಟಾರ್ಟ್ ಮಾಡೋದು. ಗಂಜಿ ಕುಡ್ದಾದ್ಮೇಲೆ ಏನು ರಾಮನಾಮ ಬರಿತೀನಿ ನಾನು. ಮತ್ತು ಇನ್ನೊಂದು, ಸಣ್ಣ ಮಕ್ಕಳು ಇರ್ತಾರಲ್ವ ಮನೆಯಲ್ಲಿ, ಅವರಿಗೆ ಇವಾಗಿಂದನೇ ಇದೆಲ್ಲ ಅಭ್ಯಾಸ ಮಾಡಿಸಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಸೋದು, ಪೂಜೆ ಮಾಡಿಸೋದು, ಮತ್ತು ಇದು ರಾಮನಾಮ ಬರೆಸಿ ಮಕ್ಳ ಕೈಯಲ್ಲಿ, ಮತ್ತು ಭಗವದ್ಗೀತೆ ಓದಿಸೋದು. ಇದೆಲ್ಲ ಮಾಡಿದ್ರೆ ಮೈಂಡ್ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಅವ್ರ ಬಿಹೇವಿಯರಲ್ಲಿ ಚೇಂಜಸ್ ಕಾಣಿಸುತ್ತೆ. ಒಳ್ಳೆ ರೀತಿಯಲ್ಲಿ ಒಳ್ಳೆ ಪ್ರಜೆಯಾಗಿ ಬದುಕ್ತಾರೆ. ಅಂದರೆ ಏನೋ ಒಂದು ಕೆಟ್ಟ ಅಭ್ಯಾಸಗಳಿರಲ್ಲ, ಒಳ್ಳೆ ರೀತಿಯಲ್ಲಿ ಬದುಕನ್ನು ಕಟ್ಕೋತಾರೆ ಅಲ್ವಾ. ಒಂದು ವಾರ ಆ ಥರ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅವರಲ್ಲಿ ಬರೋ ಚೇಂಜಸ್ಸು. ನಾನಿಲ್ಲಿ ವಿಷ್ಣು ಸಹಸ್ರನಾಮ ಪ್ರತಿನಿತ್ಯ ಓದೋದಕ್ಕಾಗಲ್ವಲ್ಲ, ಅರ್ಧ ಗಂಟೆ ಟೈಮ್ ಬೇಕದು ಓದೋದಕ್ಕೆ. ಹಾಗಾಗಿ ಇದು ಸಿಂಪಲ್ಲು. ಒಂದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅನ್ನೋದೊಂದು ಶ್ಲೋಕ. ವಿಷ್ಣು ಸಹಸ್ರನಾಮ ಪೂರ್ತಿ ಓದಿದ್ದು ಫಲ ಸಿಗುತ್ತಂತೆ. ಸೊ ಅದಕ್ಕೋಸ್ಕರ ನಾನು ಅದೊಂದು ಮೂರು ಸತಿನ ಹೇಳ್ತೀನಿ, ಇಲ್ಲ ಬರಿತೀನಿ ಬುಕ್ಕಲ್ಲಿ. ಸೊ ಬರೆಯೋದ್ರಿಂದ ಓದ್ದಷ್ಟೇ ಇದು ಸಿಗುತ್ತೆ ಅಷ್ಟೆ. ಇವಾಗ ನಾನು ಭಗವದ್ಗೀತೆ ಓದ್ತೀನಿ. ಅದೆಲ್ಲ ಮುಗಿಸಾದ್ಮೇಲೆ ಭಗವದ್ಗೀತೆ, ಇಲ್ಲ ಬೆಳಗ್ಗೆ ಹೊತ್ತು ಇಲ್ಲಾಂದರೆ ಸಂಜೆ ಹೊತ್ತು ಭಗವದ್ಗೀತೆ ಓದ್ತೀನಿ. ಅದೆಲ್ಲ ಮುಗ್ದಾದ್ಮೇಲೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀನಿ. ನಾನಿವತ್ತು ಸಿಂಪಲ್ಲಾಗಿ ಅವಲಕ್ಕಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ರೆಸಿಪಿ ಏನು ತೋರಿಸಿಲ್ಲ. ಯೂಶ್ವಲಿ ಅವಲಕ್ಕಿ ಹೇಗೆ ಮಾಡೋದಂತ ಗೊತ್ತೇ ಇರುತ್ತೆ. ಸಿಂಪಲ್ಲಾಗಿ ನಾನು ಅವಲಕ್ಕಿ ಮಾಡಿಕೊಂಡೆ, ಅವಲಕ್ಕಿ ಮಾಡಿ ತಿಂದೆ. ಇವತ್ತು ಇಷ್ಟೇ ನನ್ನ ದಿನ, ಅಂದರೆ ಬೆಳಗಿನ ರೋಟೀನು ಮುಗೀತು. ನನ್ನ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ, ನನ್ನ ಪ್ರಯತ್ನ ಏನು, ಬ್ಯಾಚುಲರ್ಸ್ ಲೈಫ್ ಬಗ್ಗೆ ಹೇಗಿರುತ್ತೆ, ಬ್ಯಾಚುಲರ್ಸು ಹೀಗೆಲ್ಲ ಇರ್ತಾರೆ ಅಂತ ತೋರಿಸೋ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ.
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್.